ಇನ್ನು ಇಂದಿರಾನಗರದಲ್ಲೂ ಕೂಡ ಕಾರ್ಯಾಚರಣೆ ನಡೆಯಿತು. ಅಲ್ಲೂ ಜನರ ಆಕ್ರೋಶ ವ್ಯಕ್ತವಾಗಿದೆ. 100 ಫೀಟ್ ರಸ್ತೆಯಲ್ಲಿ ಭರ್ಜರಿ ತೆರವು ಕಾರ್ಯಾಚರಣೆ. ಅಂಗಡಿ, ಹೋಟೆಲ್, ಮನೆಗಳ ಮುಂದಿದ್ದಂತಹ ವಸ್ತುಗಳನ್ನ ತೆರವುಗೊಳಿಸಿದ್ರು. ಅದೆಲ್ಲ ಏನು ಮಾಡಬೇಕು ಮಾತಾಡ್ತೀನಿ ಸರ್, ಅದೆಲ್ಲ ಹೇಳ್ಬೇಕು. ಎಸ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಹಲವರು ಬದುಕು ಕಟ್ಟಿಕೊಂಡಿದ್ರು. ಈ ಫುಟ್ಪಾತ್ನ ವ್ಯಾಪಾರವೇ ಅವರ ಜೀವನ ಆಗಿತ್ತು. ಆದರೆ ಈಗ ತೆರವಿನಿಂದಾಗಿ ತಮಗೆ ಕಷ್ಟ ಆಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂದ್ರು ನಮ್ಗೆ 2 ದಿನ ಗೌರ್ಮೆಂಟ್ಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ನಾವು ಗೌರ್ಮೆಂಟ್ನ ಎದುರು ಇಕ್ಕೊಳಕ್ಕಾಗಲ್ಲ. ಬಡವರು ನಾವು ತುಂಬ ವರ್ಷದಿಂದ ಹುಟ್ಟು ಬೆಳೆದಿರೋ ಊರು. ನಮ್ಮ ಯಜಮಾನ್ರ ಹಾರ್ಟ್ ಪೇಷೆಂಟು, ನನಗೆ ಫೈನಲ್ ಕಾರ್ಡ್ ಇದೆ. ನಾವಿಬ್ಬರು ದುಡಿಯೋಕ್ಕಾಗ್ದಿರೋರು. ಚಿಲ್ಲರೆ ಅಂಗಡಿ ಒಂದು ಹಾಕ್ಕೊಂಡಿದ್ದೆ, ನನ್ನ ತಮ್ಮ ಕೊಟ್ಟಿದ್ದವರು. ನಾವೊಂದು ಚಿಲ್ಲರೆ ಅಂಗಡಿ ಹಾಕ್ಕೊಂಡಿದ್ರೆ ನಮ್ಮ ತಮ್ಮವ್ರು ಹಾಕ್ಕೊಟ್ಟಿದ್ರು, ನಮ್ಮ ಕೈಲಿ ಹಾಕೋಕ್ಕೂ ಆಗಿಲ್ಲ. ಅವ್ರು ಹಾಕ್ಕೊಟ್ಟಿರೋದು ಕೂಡ ಐಟಮ್ಗಳು ಸಾಲ ಪಾಲ ಮಾಡಿ ತಂದಾಕೊಂಡಿದ್ದೆ. ಎತ್ತಿ ಬಂದಿರೋ ತಕ್ಷಣ ಹಾಫ್ ಆನ್ ಅವರ್ ಸರ್, ನಮ್ಗೆ 2 ದಿನ ಟೈಮು ಕೊಟ್ಟಿಲ್ಲ. ಒಂದು ಹಾಫ್ ಆನ್ ಅವರಲ್ಲಿ ಎಲ್ಲ ಹೊರಗಡೆ ಎಸ್ಬಿಟ್ಟು ಹೋಗ್ಬಿಟ್ರು ಸರ್. ಎಲ್ಲ ಲಾಸ್ ಆಗಿಬಿಟ್ಟಿದೆ. ಎಲ್ಲ ಐಟಮ್ ಹೋಗ್ಬಿಟ್ಟು ಅಲ್ಲೆಲ್ಲ ಕಾಸಿಕ್ಕಿದ್ನ ಎಲ್ಲ ಹೋಯ್ತು. ಚಿಲ್ಲರೆ ಪಲ್ರೆ ಎಲ್ಲ ಎಸ್ಬಿಟ್ರು, ದುಡ್ಡೆಲ್ಲ ಎಸ್ಬಿಟ್ರ ಎಲ್ಲ ಆಚೆ. ಎಸ್, ಬೆಂಗಳೂರಿನ ಹಲವು ಭಾಗಗಳಲ್ಲೇನು ಇವತ್ತು ಫುಟ್ಪಾತ್ ಅಕ್ರಮವಾಗಿ ಒತ್ತುವರಿ ಮಾಡಿರೋ ಅಲ್ಲಿ ತೆರವು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಅದರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಎಲ್ಲೆಲ್ಲಿ ಒತ್ತುವರಿ ಮಾಡಿ ಅಂಗಡಿಗಳನ್ನ ಕಟ್ಕೊಂಡಿದ್ದಾರೋ, ಬ್ಯಾನರ್ಗಳನ್ನು ಹಾಕಿದಾರೋ ಅವೆಲ್ಲವನ್ನ ಕೂಡ JCB ಮೂಲಕ ತೆರವುಗೊಳಿಸಲಾಗ್ತಾ ಇದೆ. ಭಾರಿ ಆಕ್ರೋಶ ಅಲ್ಲಲ್ಲಿ ವ್ಯಕ್ತವಾಗಿದೆ. ನೋಡಿ, ಅಲ್ಲೊಂದು ಕಟ್ಟಡನೇ ಕಟ್ಕೊಂಡ್ಬಿಟ್ಟಿದ್ದಾರೆ. ಫುಟ್ಪಾತನ್ನು ಒತ್ತುವರಿ ಮಾಡಿ ಇಂತಹ ಯಾವುದೇ ಕಟ್ಟಡಗಳ ನಿರ್ಮಾಣ ಆಗಿದ್ರೆ ಪಾದಚಾರಿಗಳಿಗೆ ಓಡಾಡೋದಕ್ಕೆ ಅವಕಾಶ ಇಲ್ಲದೆ ಇಲ್ಲಿ ಎಲ್ಲವೂ ಒತ್ತುವರಿಯಾಗಿದ್ದರೆ ಅದನ್ನು ತೆರವುಗೊಳಿಸಬೇಕು ಅನ್ನುವಂಥದ್ದು ಕೋರ್ಟ್ ನಿರ್ದೇಶನ. ಅದರ ಪಾಲನೆಯನ್ನು ಈಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರ ಸೂಚನೆಯಂತೆ GBA ಅಧಿಕಾರಿಗಳು ಎಲ್ಲೆಡೆ ತೆರವು ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾರೆ.